ಮಕ್ಕಳಿಗೆ ಸ್ನ್ಯಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ ಮೊಟ್ಟೆ ಹಾಕಿರೋದ್ರಿಂದ. ಈ ವಿಡಿಯೋನ ಮನೆ ತನಕನೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚೈತ್ರ ಕಿಚನ್. ನೀವು ನೋಡ್ತಿದ್ದೀರಾ ಚೈತ್ರ ಕಿಚನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಎಗ್ ಮತ್ತು ಬ್ರೆಡ್ಡಿಂದ ಕಟ್ಲೆಟ್ ಮಾಡೋದು ಹೇಗೆ ಅಂತ. ಅದಕ್ಕೆ ನಾನು 2 ಎಗ್ನ ಬೇಯಿಸಿ ತುರ್ದಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಬ್ರೆಡ್ ಸ್ಲೈಸಸ್ ತೊಗೊಂಡಿದ್ದೀನಿ. ಇದು ಕಾರ್ನ್ಫ್ಲೆಕ್ಸು, ಅದನ್ನು ಮಿಕ್ಸಿಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕೊತ್ತಂಬರಿ ಸೊಪ್ಪು, 1 ಮೊಟ್ಟೆ, ಮೈದಾ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ. ಇದು ನಿಮ್ಮ ಕಡೆ ಸ್ವೀಟ್ ಸಿಕ್ಕಿದ್ರೆ ಸ್ವೀಟು, ಸಾಲ್ಟ್ ಸಿಕ್ಕಿದ್ರೆ ಸಾಲ್ಟು, ಯಾವ್ದಾದ್ರು ಯೂಸ್ ಮಾಡಿ. ಇದನ್ನು ನೀರಲ್ಲಿ ಈ ಥರ ಹಚ್ಕೊಳ್ಳೋಣ. ಒಂದು 2 ನಿಮಿಷ ಅಷ್ಟೇ, ಬೇಗ ನೆಂದ್ಬಿಡುತ್ತೆ. ಇವಾಗ ಈ ನೀರನ್ನ ಸೋರಿಸ್ಬಿಡ್ತೀನಿ. ನೋಡಿ, ಬ್ರೆಡ್ನ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೇ 2 ಮೊಟ್ಟೆನ ತುರ್ದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತೀನಿ ಇದ್ರೊಳಗಡೆ. ಇದ್ರೊಳಗಡೆ ಸಣ್ಣ ಕಟ್ ಮಾಡಿರೋ ಈರುಳ್ಳಿನೂ ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಮೈದಾ, ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು. ಇವಾಗ ಇದನ್ನೆಲ್ಲ ಚೆನ್ನಾಗಿ, ನೀರೇನು ಹಾಕೊಳ್ಳೋದು ಬೇಡ, ಬ್ರೆಡ್ ಮತ್ತು ಈರುಳ್ಳಿಯಲ್ಲೇ ನೀರಿರುತ್ತೆ, ಅಷ್ಟರಲ್ಲೇ ಕಲಿಸ್ಕೋಬೋದು. ಏನಾದರೂ ತಳ್ಳಗಾಯ್ತು ಅಂದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ. ಆ ಜೊತೆ ಈ ಬ್ರೆಡ್ ಮತ್ತು ಎಗ್ ಕಟ್ಲೆಟ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನ ಇವಾಗ ಕಲಸಿ ಸೈಡಲ್ಲಿ ಎತ್ತಿ ಇಟ್ಕೊಳ್ತೀನಿ. ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತೀನಿ. ಅದು ಒಂದು 2 ನಿಮಿಷ ನೆನೆಯಕ್ಕೆ ಇಟ್ಟಿದ್ದೀನಿ. ಒಂದು ಮೊಟ್ಟೆ ತೋರಿಸಿದ್ನಲ್ಲ, ಅದನ್ನು ಓಪನ್ ಮಾಡಿ ಈ ಥರ ಬೀಟ್ ಮಾಡಿ ಇಟ್ಕೊಳ್ಳೋಣ. ಈ ಥರ ಚೆನ್ನಾಗಿ ಬೀಟ್ ಮಾಡಿ ಇದ್ರೊಳಗಡೆ ಹೆಜ್ಜೆ ಅದನ್ನು ಹಾಕಬೇಕಾಗುತ್ತೆ. ಇದಕ್ಕೆ ಬೀಟ್ ಮಾಡಿ ಇಟ್ಕೊಳ್ತೀನಿ ಸೈಡಲ್ಲಿ. ಇಲ್ಲಿ ಮೊಟ್ಟೆನ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕೈಗೆ ಎಣ್ಣೆ ಮಾಡ್ಕೊಬಿಟ್ಟು, ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಈ ಥರ ರೋಲ್ ಮಾಡ್ಕೊಳ್ಳಿ. ಎಲ್ಲವನ್ನು ಈ ಥರ ಮಾಡ್ಕೊಳ್ಳೋಣ. ಎಣ್ಣೆ ಸವರ್ಕೋತಾರಿ, ಇಲ್ಲಾಂದರೆ ಕೈಗೆ ಅಂಟುತ್ತೆ. ನೋಡಿ, ಎಲ್ಲವನ್ನು ನಾನು ಈ ಥರ ಒಡೆ ಶೇಪ್ಗೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಮೊಟ್ಟೆದು ಬೀಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದ್ರೊಳಗಡೆ ಈ ಥರ ಹೆಚ್ಚಿಬಿಟ್ಟು, ಈ ಕಾರ್ನ್ಫ್ಲೆಕ್ಸ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದ್ರೊಳಗಡೆ ಈ ಥರ ಬೀಟ್ ಮಾಡೋಣ. ಇದನ್ನ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಈ ಥರ ಮಾಡಿ ಎಣ್ಣೆ ಒಳಗಡೆ ಹಾಕೊಳ್ಳೋದಷ್ಟೇ. ಸೇಮ್ ಎಲ್ಲವನ್ನು ಎಗ್ ಒಳಗಡೆ ಹೆಚ್ಬಿಟ್ಟು ಈ ಕಾರ್ನ್ಫ್ಲೆಕ್ಸ್ ಒಳಗಡೆ ಹಾಕಿ ಎಣ್ಣೆ ಒಳಗಡೆ ಹಾಕೊಳ್ಳೋದಷ್ಟೇನೆ. ಇದು ಬೇಗ ಬೇಯುತ್ತೆ, ಏನು ಮೊಟ್ಟೆದು ಬೇಯಿಸಿರೋದು ಹಾಕಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಇದಿವಾಗ ಆಗಿದೆ. ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ. ನೋಡಿದ್ರಲ್ಲ, ಎಗ್ ಮತ್ತು ಬ್ರೆಡ್ಡಿಂದ ಹೇಗೆ ಕಟ್ಲೆಟ್ ಮಾಡೋದು ಅಂತ. ಒಳಗಡೆನೂ ಕ್ರಿಸ್ಪಿ ಆಗಿರುತ್ತೆ, ಮೇಲ್ಗಡೆನೂ ಕ್ರಿಸ್ಪಿ ಆಗಿರುತ್ತೆ. ಇದನ್ನ ಟೊಮೊಟೊ ಕೆಚಪ್ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದನ್ನ ಮನೆಯಲ್ಲಿ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ಹೊಂದಿದೆ. ನಾನು ನಿಮ್ಮ ಚೈತ್ರ ಕಿಚನ್.